Then primary memory. Okay, it is the main memory of the computer. Okay, major ಆಗಿ ನಾವು ಪ್ರೋಸೆಸ್ ಮಾಡುವಂಥ ಎಲ್ಲ ಡೇಟಾ ಪ್ರೈಮರಿಗೆ ಹೋಗಿನೇ ಸಿ ಪಿ ಯುಗೆ ಹೋಗ್ತಾ ಇರುತ್ತೆ, ಪ್ರೊಸೆಸರ್ಗೆ ಹೋಗ್ತಾ ಇರುತ್ತೆ. ಇಟ್ ಈಸ್ ದ ಮೇನ್ ಮೆಮೊರಿ ಆಫ್ ದ ಕಂಪ್ಯೂಟರ್. ಅಗೈನ್ ದ ಫೀಚರ್ಸ್ ಆಫ್ ಇಂಟರ್ನಲ್ ಮೆಮೊರಿನೇ ಪ್ರೈಮರಿ ಮೆಮೊರಿನ ಫೀಚರ್ಸ್ ಆಗುತ್ತೆ. ಸೊ ಟೆಂಪ್ರರಿ ಆಗಿರುತ್ತೆ, ವಿತ್ ಲೆಸ್ ಸ್ಟೋರೇಜ್ ಕೆಪಾಸಿಟಿ, ಹೈ ಸ್ಪೀಡ್ ಇರುತ್ತೆ, ಹೈ ಕಾಸ್ಟ್ ಇರುತ್ತೆ. ಸೊ ಇಟ್ ಸ್ಟೋರ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ದಟ್ ಈಸ್ ಕರೆಂಟ್ಲಿ ನೀಡೆಡ್ ಬೈ ದ ಸಿ ಪಿ ಯು. ಮೀನ್ಸ್ ಸಿ ಪಿ ಯುಗೆ ನೆಸೆಸಿಟಿ ಇರುವಂಥ, ಸಿ ಪಿ ಯುಗೆ ರಿಕ್ವೈರ್ಮೆಂಟ್ ಇರುವಂಥ ಡೇಟಾ ಮಾತ್ರ ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅಗೈನ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ. ಒನ್ ಈಸ್ ರೋಮ್ ಆ್ಯಂಡ್ ರ್ಯಾಮ್, read-only memory and random access memory. Read-only memory, it is a non-volatile storage. Okay, it means it is a permanent storage. Even when computer is switched off, the content of ROM remains available. Okay, so again ನಾವು ಪ್ರೈಮರಿ ಮೆಮೊರಿಯನ್ನು ಟೆಂಪರರಿ ಮೆಮೊರಿ ಅಂತ ಹೇಳಿ ಕರಿತಾ ಇದ್ವಿ. ಸೊ ಕಂಪ್ಯೂಟರನ್ನು ಸ್ವಿಚ್ ಆಫ್ ಮಾಡಿದಾಗ the contents present in the primary memory will get deleted ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಎಕ್ಸೆಪ್ಷನಲಿ ಇನ್ ದಿಸ್ ಕೇಸ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ಈವನ್ ಆಫ್ಟರ್ ಸ್ವಿಚ್ಡ್ ಆಫ್ ದ ಕಂಪ್ಯೂಟರ್, ಟರ್ನ್ ಆಫ್ ದ ಕಂಪ್ಯೂಟರ್, ಇಟ್ ವಿಲ್ ನಾಟ್ ಗೆಟ್ ಡಿಲೀಟೆಡ್. ಓಕೆ, ವೈ? ಬಿಕಾಸ್ ಇಟ್ ಈಸ್ ಎ ನಾನ್ ವಾಲಟೈಲ್. ಇದಕ್ಕೆ ಇಂಟರ್ನಲ್ ಆಗಿ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿರುವಂಥ ಡೇಟಾ ಡಿಲೀಟ್ ಆಗೋದಿಲ್ಲ. ಸೊ ಸಮ್ ಕೈಂಡ್ಸ್ ಆಫ್ ರೀಡ್ ಓನ್ಲಿ ಮೆಮೊರಿ ಅಂತಂದಾಗ ಪಿ ಆರ್ ಒ ಎಮ್ ಪ್ರಾಮ್ ಅಂತೀವಿ, ಇ ಪ್ರಾಮ್, ಡಬಲ್ ಇ ಪ್ರಾಮ್ ಅಂಡ್ ಸಿ ಡಿ ರಾಮ್. ಎರೇಸಬಲ್ ರೀಡ್ ಓನ್ಲಿ ಮೆಮೊರಿ, ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಸೊ ಈ ಟೈಪ್ ಆಫ್ ಮೆಮೊರಿಯನ್ನು ರೀಡ್ ಓನ್ಲಿ ಮೆಮೊರಿ ಅಂತೇಳಿ ಕರಿತಾ ಇರ್ತೀವಿ. ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಸೊ ದೆನ್ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಸೊ ಇವೆಲ್ಲನೂ ಇಟ್ಸ್ ಆಲ್ ಅಬೌಟ್ ರೀಡ್ ಓನ್ಲಿ ಮೆಮೊರಿ. ದೆನ್ ರ್ಯಾಮ್, ವೆರಿ ಇಂಪಾರ್ಟೆಂಟ್. ಸೊ ರೀಡ್ ಓನ್ಲಿ ಮೆಮೊರಿ ಪರ್ಮನೆಂಟ್ ಅಂತಂದಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಯೂಶಲಿ ರ್ಯಾಮನ್ನೇ ನಾವು ಮೇಜರ್ ಆಗಿ ಪ್ರೈಮರಿ ಮೆಮೊರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಸೊ ರ್ಯಾಮ್ ಇಸ್ ಎ ವಾಲಟೈಲ್ ಇನ್ ನೇಚರ್. ಇಟ್ ಈಸ್ ಎ ವಾಲಟೈಲ್ ಇನ್ ನೇಚರ್ ಮೀನ್ಸ್ ಇಟ್ ಈಸ್ ಟೆಂಪರರಿ. ಡೇಟಾ ಈಸ್ ಲಾಸ್ಟ್ ವೆನ್ ದ ಕಂಪ್ಯೂಟರ್ ಈಸ್ ಟರ್ನ್ಡ್ ಆಫ್. ಸಿಸ್ಟಮನ್ನು ಆಫ್ ಮಾಡಿದ ತಕ್ಷಣ ಇದರ ರ್ಯಾಮಲ್ಲಿರುವಂಥ ಎಲ್ಲ ಡೇಟಾ ಡಿಲೀಟ್ ಆಗ್ತಾ ಹೋಗುತ್ತೆ. So again, types of RAM: DRAM, dynamic random access memory. It is a common type of memory consisting of capacitors, registers to store the data. So again, DRAM almost very old RAM ಅಂತ ಹೇಳಿ ಕರಿತಾ ಇರ್ತೀವಿ. ಸೊ ಇದರಲ್ಲಿ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಕೆಪಾಸಿಟರ್ಸ್ ಮತ್ತು ರಿಜಿಸ್ಟರ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. use the capacitors and the registers to store the data in the DRAM. Then SRAM, static random access memory. It is a fast and expensive memory used in the cache memory. So static usually ತುಂಬ ಫಾಸ್ಟ್ ಇರುತ್ತೆ. ಯಾವಾಗ ಫಾಸ್ಟ್ ಜಾಸ್ತಿ ಇರುತ್ತೋ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಮೀನ್ಸ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಯಾವಾಗ ಫಾಸ್ಟ್ ಇರುತ್ತೋ ನಾವು ಕ್ಯಾಶ್ ಮೆಮೊರಿಯನ್ನು ಹೈ ಸ್ಪೀಡ್ ಮೆಮೊರಿ ಅಂತ ಹೇಳಿ ಕರಿತಾ ಇದ್ವಿ. ಸೊ ಹಾಗಾಗಿನೇ ಎಸ್ ರ್ಯಾಮನ್ನು ಕ್ಯಾಶ್ ಮೆಮೊರಿಯಲ್ಲಿ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್ ಟು ಸ್ಟೋರ್ ದ ಡೇಟಾ. ಓಕೆ, ಸೊ ನಾವು ಡಿ ರ್ಯಾಮಲ್ಲಿ ಕೆಪಾಸಿಟರ್ಸ್ ಆ್ಯಂಡ್ ರಿಜಿಸ್ಟರ್ಸನ್ನು ಯೂಸ್ ಮಾಡ್ತಾ ಇದ್ವಿ ಡೇಟಾನ ಸ್ಟೋರ್ ಮಾಡಲಿಕ್ಕೆ. ಇಲ್ಲಿ ಎಸ್ ರ್ಯಾಮಲ್ಲಿ ಟ್ರಾನ್ಸಿಸ್ಟರ್ಸ್ ಮೀನ್ಸ್ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್, ನಂಬರ್ ಆಫ್ ಟ್ರಾನ್ಸಿಸ್ಟರ್ಸನ್ನು ಯೂಸ್ ಮಾಡ್ತೀವಿ ಡೇಟಾನ ಸ್ಟೋರ್ ಮಾಡಲಿಕ್ಕೆ. ಡಿ ರ್ಯಾಮಲ್ಲಿ ವಿ ನೀಡ್ ಟು ರಿಫ್ರೆಶ್ ಎವ್ರಿ ಟೈಮ್ ಮ್ಯಾನ್ಯಲಿ, ಬಟ್ ಇನ್ ದಿಸ್ ಕೇಸ್ ಯು ನೀಡ್ ನಾಟ್ ಟು refresh manually, automatically it will get refreshed. Then SDRAM, synchronous dynamic random access memory. It is a special type of RAM.
Okay, it is a special type of RAM. It increases the efficiency of CPU by reducing CPU's waiting time. Okay, CPU ನ ವೇಟಿಂಗ್ ಟೈಮ್ ಅನ್ನ ಡಿಕ್ರೀಸ್ ಮಾಡಿ ಪ್ರೊಸೆಸಿಂಗ್ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಎಸ್ ಡಿ ರ್ಯಾಮ್. ಸೊ ದಟ್ಸ್ ವೈ ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ರ್ಯಾಮ್ ಅಂತ ಕರಿತೀವಿ. ಓಕೆ, again DDR RAM, double data random access memory. Okay, again it works the same as the SDRAM, but the speed will be double when compared to the SDRAM. Okay, almost SDRAM tarane work ಮಾಡುತ್ತೆ, but speed is double when compared to the SDRAM. So it's all about random access memory. ಸೊ ಈ ಎಸ್ ಡಿ ರ್ಯಾಮ್ ಮತ್ತು ಡಿ ಡಿ ಆರ್ ರ್ಯಾಮನ್ನು ಎಕ್ಸ್ಪ್ಯಾನ್ಷನ್ಗೆ 1 ಮಾರ್ಕ್ಗೆ ಕೇಳ್ತಾ ಇರ್ತಾನೆ. ಎಕ್ಸ್ಪ್ಯಾಂಡ್ ಎಸ್ ಡಿ ರ್ಯಾಮ್, ಎಕ್ಸ್ಪ್ಯಾಂಡ್ ಡಿ ಡಿ ಆರ್ ರ್ಯಾಮ್ ಅಂಥೇಳಿ ಕೇಳ್ತಾ ಇರ್ತಾನೆ 1 ಮಾರ್ಕ್ಗೆ. ಅಥವಾ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮೆಮೊರಿ ಅಂಥೇಳಿ 3 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. 3 ಮಾರ್ಕ್ಸ್ ಕೇಳಿದಾಗ ಯು ನೀಡ್ ಟು ಡಿಫೈನ್ ದ ಡೆಫಿನೇಷನ್ ಆಫ್ ಮೆಮೊರಿ, ಟೈಪ್ಸ್ ಆಫ್ ಮೆಮೊರಿ ಆ್ಯಂಡ್ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ ಕೂಡ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ 3 ಮಾರ್ಕ್ಸ್ಗೆ. ದೆನ್ ಪವರ್ ಸಪ್ಲೈ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಅಗೈನ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಆಸ್ ವೆಲ್ ಆಸ್ ದ 1 ಮಾರ್ಕ್. ಸೊ ಅಗೈನ್ ಪವರ್ ಸಪ್ಲೈ, ಹೌ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಪವರ್ ಇಂಟು ದ ಕಂಪ್ಯೂಟರ್ ವರ್ಕ್ ಆಗಬೇಕಂತಂದರೆ ಪವರ್ ಬೇಕಾಗಿರುತ್ತೆ. ಆ ಪವರನ್ನು ನಾವು ಹೇಗೆ ಸಪ್ಲೈ ಮಾಡ್ತೀವಿ? ಸೊ ನಾವು ಪ್ಲಗ್ಗನ್ನು ಇನ್ಸರ್ಟ್ ಮಾಡಿದಾಗ ಎಲ್ಲಿ ಸಿಸ್ಟಮ್ಗೆ ಇನ್ಸರ್ಟ್ ಮಾಡ್ತೀವಿ ಅಂಥೇಳಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಪವರ್ ಸಪ್ಲೈ. ಒನ್ ಈಸ್ SMP-S ಆ್ಯಂಡ್ ಒನ್ ಮೋರ್ ಈಸ್ UPS. ಸೊ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ, ಇಲ್ಲಿ SWITCHED, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ SMP-S, ಆ್ಯಂಡ್ UPS, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. ಸೊ 1 ಮಾರ್ಕ್ಗೆ ಅಂತ ಕೇಳಿದಾಗ ಎಕ್ಸ್ಪ್ಯಾಂಡ್ SMP-S, ಎಕ್ಸ್ಪ್ಯಾಂಡ್ UPS ಅಂತೇಳಿ 1 ಮಾರ್ಕ್ ಕೇಳ್ತಾ ಇರ್ತಾನೆ. ಅಥವಾ 3 ಮಾರ್ಕ್ಸ್ಗೆ ಅಂತಂದಾಗ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪವರ್ ಸಪ್ಲೈ ಅಂತೇಳಿ 3 ಮಾರ್ಕ್ಸ್ ಕೇಳ್ತಾನೆ. ಸೊ SMP-S ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಸೊ ಏನು ಮಾಡುತ್ತೆ? ಇಲ್ಲಿ ನೀವು ಈ ಬಾಕ್ಸ್ ಟೈಪ್ ಸ್ಟ್ರಕ್ಚರನ್ನು ಗಮನಿಸಿ ಇಲ್ಲಿ. ಸೊ ಇಟ್ ಈಸ್ ಎ SMP-S, ಓಕೆ, ಲೊಕೇಟೆಡ್ ಇನ್ ದ ರೇರ್ ಸೈಡ್ ಆಫ್ ದ CPU. ಸೊ CPU-ನ ಬ್ಯಾಕ್ ಸೈಡಲ್ಲಿ ನಿಮಗೆ ಈ SMP-S ಸಿಗುತ್ತೆ. ಯೂಶಲಿ ನಾವು ಪವರ್ ಪ್ಲಗ್ಗನ್ನು ಈ SMP-Sಗೆ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇರ್ತೀವಿ. ಸೊ ಈ SMP-S ಪಕ್ಕನೇ ಒಂದು ಫ್ಯಾನ್ ಇರುತ್ತೆ. ಯಾಕೆ ಈ ಫ್ಯಾನ್ ಇರುತ್ತೆ ಅಂತಂದರೆ, ಸೊ ಇಲ್ಲಿ ಪವರ್ ಸಪ್ಲೈ ಆಗಬೇಕಾದ್ರೆ ಹೀಟ್ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಆ ಹೀಟ್ ಜನ್ರೇಟ್ ಆಗುವಂಥದ್ದನ್ನು ಕೂಲ್ ಮಾಡಲಿಕ್ಕೆ ಇಲ್ಲಿ ಫ್ಯಾನ್ ಇರುತ್ತೆ. ಸೊ ಏನು ಮಾಡುತ್ತೆ SMP-S ಕನ್ವರ್ಟ್ಸ್ AC ಪವರ್ ಇಂಟು DC ಪವರ್ ನೀಡೆಡ್ ಬೈ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ಗೆ DC ಪವರ್ ಬೇಕಾಗಿರುತ್ತೆ. ನಾವು AC ಪವರನ್ನು ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಆ AC ಪವರು DC ಪವರ್ ಆಗಿ ಕನ್ವರ್ಟ್ ಆಗಬೇಕಾಗುತ್ತೆ. ಆ ಕನ್ವರ್ಷನ್ ಆಫ್ AC ಇಂಟು DC ವಿಲ್ ಬಿ ಡನ್ ಬೈ SMP-S. ಸೊ ಎಷ್ಟು ಪವರ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಅಂತಂದರೆ 230 AC ವೋಲ್ಟ್ಸಿಂದ 12 DC ವೋಲ್ಟ್ಸ್ಗೆ ಸೊ ಈ SMP-S ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ SMP-S ಆಗಲೇ ಹೇಳ್ತಾ ಇದೆ, ಇಟ್ ಈಸ್ ಎ ಸ್ಮಾಲ್ ಮೆಟಲ್ ಬಾಕ್ಸ್ ಆನ್ ದ ರೇರ್ ಸೈಡ್ ಆಫ್ ದ ಸಿಸ್ಟಮ್ ಅಟ್ಯಾಚ್ಡ್ ಟು ದ ಮದರ್ ಬೋರ್ಡ್ ಅಂತೇಳಿ ಹೇಳ್ತಾ ಇದ್ವಿ. ಸೊ ಇಟ್ ಈಸ್ ಎ ಮೆಟಲ್ ಬಾಕ್ಸ್. ಇದು ಆಲ್ಮೋಸ್ಟ್ ಇದೇ ಥರನೇ ಫಿಕ್ಸ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡ್ ಆಫ್ ದ CPU ಇರುತ್ತೆ. ಸೊ ಎಲ್ಲಿ ಡೈರೆಕ್ಟಾಗಿ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತಂದರೆ ಮದರ್ ಬೋರ್ಡ್ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ SMP-S. UPS, uninterruptible power supply. UPS provides a power from its own battery in the event of power failure. ಪವರ್ ಏನಾದರೂ ಪ್ರೊವೈಡ್ ಮಾಡೋದು ಫೇಲ್ಯೂರ್ ಆಯಿತು ಅಂತಂದರೆ, ಪವರ್ ಲ್ಯಾಪ್ಸ್ ಆಯಿತು ಅಂತಂದರೆ ಸಿಸ್ಟಮ್ಗೆ UPS ಇಂದ ಪವರನ್ನು
ಪ್ರೊವೈಡ್ ಮಾಡ್ತಾ ಇರ್ತೀವಿ. ಯು ಪಿ ಎಸ್ ಹೇಗೆ ಪವರನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ ಅಂತಂದರೆ, ಫ್ರಮ್ ಇಟ್ಸ್ ಓನ್ ಬ್ಯಾಟ್ರಿಯಿಂದ ಪವರನ್ನು ಸಪ್ಲೈ ಮಾಡ್ತಾ ಇರುತ್ತೆ. So, use of UPS is it keeps a computer running for several minutes to few hours even after power failure. Okay, ಪವರ್ ಫೇಲ್ಯೂರ್ ಆದ್ರೂ ಸಿಸ್ಟಮ್ ನಾವು ಶಟ್ ಡೌನ್ ಮಾಡಲಿಕ್ಕೆ ಅಥವಾ ನಾವು ಅದರಲ್ಲಿರುವಂಥ ಕಂಟೆಂಟ್ಸನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಟೈಮನ್ನು ಯು ಪಿ ಎಸ್ ಕೊಡ್ತಾ ಹೋಗುತ್ತೆ ಬೈ ಪ್ರೊವೈಡಿಂಗ್ ಪವರ್. ಓಕೆ, ಸೊ in this UPS we have two types, offline UPS and online UPS. So offline UPS, it also known as standby UPS. Okay, offline UPS monitors the power line and switches to battery power as soon as it detects a problem. Okay, ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಆಫ್ಲೈನ್ ಯು ಪಿ ಎಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಇಮೇಜಲ್ಲಿ ನೋಡ್ತಾ ಹೋಗೋಣ. ಸೊ ಆಫ್ಲೈನಲ್ಲಿ ಪವರ್ ಕಟ್ ಆದ ತಕ್ಷಣ ಬ್ಯಾಟ್ರಿಗೆ ಕನೆಕ್ಟ್ ಆಗುತ್ತೆ, ಬ್ಯಾಟ್ರಿಯಿಂದ ಪವರನ್ನು ಸಪ್ಲೈ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅಗೈನ್ ಪವರ್ ಲ್ಯಾಪ್ಸ್ ಆದಮೇಲೆ ಬ್ಯಾಟ್ರಿಗೆ ಕನೆಕ್ಟ್ ಆಗೋದ್ರಿಂದ ಇಟ್ ಟೇಕ್ಸ್ ಸೆವರಲ್ ಮಿಲಿ ಸೆಕೆಂಡ್ಸ್ ಟು ಸಪ್ಲೈ ದ ಪವರ್ ಫ್ರಮ್ ದ ಬ್ಯಾಟರಿ. ಓಕೆ, ಬ್ಯಾಟ್ರಿಯಿಂದ again supply ಮಾಡಲಿಕ್ಕೆ, so it takes some time to provide the power. Okay, then online UPS. In this online UPS, it continuously provides a power from its own inverter even when the power line is functioning properly. ಸೊ ಇಲ್ಲಿ ಪವರ್ ಲೈನ್ ಏನಾಗಿರುತ್ತೆ ಅಂತಂದರೆ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಪವರ್ ಲೈನ್ ಆಫಲ್ಲಿರಲಿ ಆನಲ್ಲಿರಲಿ ಯು ಪಿ ಎಸ್ನ ಬ್ಯಾಟ್ರಿಯಿಂದ ಕಂಟಿನ್ಯೂಸ್ ಆಗಿ ಪವರು ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಆಫ್ಲೈನ್ ಯು ಪಿ ಎಸ್ ತುಂಬ ಕಾಸ್ಟ್ಲಿ ಇರುತ್ತೆ. ಇಟ್ ಈಸ್ ಮೋರ್ ಕಾಸ್ಟ್ಲಿಯರ್ ದ್ಯಾನ್ ಆಫ್ಲೈನ್ ಯು ಪಿ ಎಸ್. ಓಕೆ, PC with the 15-inch color monitor requires 500 volts amps and PC with the 17-inch color monitor requires 600 volts amps. ಸೊ ಈ ಇಮೇಜಲ್ಲಿ ನೋಡಿ, ಹೌ ಆಫ್ಲೈನ್ ಯು ಪಿ ಎಸ್ ಆ್ಯಂಡ್ ಆನ್ಲೈನ್ ಯು ಪಿ ಎಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆಫ್ಲೈನ್ ಯು ಪಿ ಎಸ್ ಅಲ್ಲಿ ಇಲ್ಲಿ ನೋಡಿ ಮೇನ್ ಕನೆಕ್ಷನ್, ಮೇನ್ ಲೈನ್ ಹೀಗೆ ಬರ್ತಾ ಇದೆ. ಸೊ ಈಗ ಬಂದು ಸೊ ಹೀಗೆ ಸಿಸ್ಟಮ್ಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ಪವರ್ ಸಪ್ಲೈ ಆಗ್ತಾ ಇದೆ. ಸೊ ಯಾವಾಗ ಈ ಮೈನ್ ಲೈನಿಂದ ಮೀನ್ಸ್ ಪವರ್ ಲ್ಯಾಪ್ಸ್ ಆಗುತ್ತೋ, ಪವರ್ ಕಟ್ ಆಗುತ್ತೋ, ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಕನೆಕ್ಷನ್ ಬ್ರೇಕ್ ಆಗುತ್ತೆ. ಕನೆಕ್ಷನ್ ಬ್ರೇಕ್ ಆದಾಗ ಸೊ ಇನ್ವರ್ಟರಿಂದ ಮೀನ್ಸ್ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಆಗುತ್ತೆ. ಸೊ ಯು ಆಲ್ಸೋ ಅಬ್ಸರ್ವ್ ಹಿಯರ್, ಮೈನ್ ಲೈನಿಂದ ಸಿಸ್ಟಮ್ ಕೂಡ ಪವರ್ ಸಪ್ಲೈ ಆಗ್ತಾ ಇದೆ, ಅದೇ ರೀತಿಯಾಗಿ ಬ್ಯಾಟ್ರಿ ಕೂಡ ಪವರ್ ಸಪ್ಲೈ ಆಗ್ತಾ ಇದೆ. ಇಟ್ ಮೀನ್ಸ್ ಸೈಮಲ್ಟೇನಿಯಸ್ಲಿ ಸಿಸ್ಟಮ್ಗೂ ಪವರ್ ಸಪ್ಲೈ ಆಗ್ತಾ ಇದೆ, ಬ್ಯಾಟ್ರಿ ಕೂಡ ಚಾರ್ಜ್ ಆಗ್ತಾ ಇದೆ. ವೆನ್ ಪವರ್ ಲ್ಯಾಪ್ಸಸ್ ಅಕರ್ಸ್, ಓಕೆ, ಪವರ್ ಲ್ಯಾಪ್ಸ್ ಆದಾಗ ಸೊ ಈ ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಕಂಪ್ಯೂಟರ್ಗೆ ಪವರನ್ನು ಪ್ರೊವೈಡ್ ಮಾಡುತ್ತೆ. ನಾವು ಸಿ ಇನ್ ದಿಸ್ ಕೇಸ್, ಸೊ ದಿಸ್ ಈಸ್ ದ ಮೇನ್ ಪವರ್ ಲೈನ್. ಇಲ್ಲಿಗೆ ಪವರ್ ಲ್ಯಾಪ್ಸ್ ಆಗುತ್ತೆ, ಮೀನ್ಸ್ ಪವರ್ ಕಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಬ್ಯಾಟ್ರಿಯಿಂದ ಪವರನ್ನು ಸಪ್ಲೈ ಮಾಡುತ್ತೆ. ಸೊ ಇನ್ ದಿಸ್ ಆಫ್ಲೈನ್ ಕೇಸ್. ಬಟ್ ಆನ್ಲೈನಲ್ಲಿ ನೋಡಿ, ಆನ್ಲೈನಲ್ಲಿ ಸೊ ಇಲ್ಲಿ ದೇರ್ ಇಸ್ ನೋ ಟೂ ಲೈನ್ಸ್ ಹಿಯರ್. ಡೈರೆಕ್ಟಾಗಿ ಬ್ಯಾಟ್ರಿಗೆ ಬರ್ತಾ ಇದೆ. ಸೊ ಬ್ಯಾಟ್ರಿಯಿಂದನೇ ಸಿಸ್ಟಮ್ಗೆ ಪವರನ್ನು ಸಪ್ಲೈ ಮಾಡ್ತಾ ಇದೆ. ಸೊ ಅದೇ ಸಪ್ರೇಟ್ ಲೈನು ಇದೇ ಸಪ್ರೇಟ್ ಲೈನು ಅಂತಿಲ್ಲ. ಮೇಯ್ನ್ಲಿ ಮೇನ್ ಲೈನ್ ವಿಲ್ ಮೂವ್ ಟು ದ ಬ್ಯಾಟ್ರಿ. ಡೈರೆಕ್ಟ್ಲಿ ಬ್ಯಾಟ್ರಿ ವಿಲ್ ಪ್ರೊವೈಡ್ ದ ಪವರ್ ಟು ದ ಸಿಸ್ಟಮ್. ಓಕೆ, ಇಲ್ಲಿ
ನೋ ಕ್ವಶನ್ ಆಫ್ ಪವರ್ ಲ್ಯಾಪ್ಸಸ್ ಅನ್ನೋದಿರೋದಿಲ್ಲ. ಸೊ ಪವರ್ ಲ್ಯಾಪ್ಸ್ ಆದಾಗ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಮಾಡೋಕ್ಕೆ ಟೈಮ್ ತಗೋಬೇಕು ಅಂತ ಇರೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಪವರನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ದಿಸ್ ಎಂಡ್ಸ್ ದ ಚಾಪ್ಟರ್. ಮೇಜರ್ ಆಗಿ ಈ ಚಾಪ್ಟರಲ್ಲಿ 2 ಕ್ವಶನ್ಸ್ ಅಪಿಯರ್ ಆಗ್ತಾ ಇರುತ್ತೆ. 1 ಮಾರ್ಕ್ ಕ್ವಶನ್ 1, 3 ಮಾರ್ಕ್ ಕ್ವಶನ್ 1. 1 ಮಾರ್ಕ್ ಕ್ವಶನಲ್ಲಿ ಡೆಫಿನೇಷನ್ಸು ಎಕ್ಸ್ಪ್ಯಾನ್ಷನ್ಸು ಕೇಳ್ತಾ ಇರ್ತಾನೆ. ಡೆಫಿನೇಷನ್ಸ್ ಅಂತಂದಾಗ ವಾಟ್ ಈಸ್ ಮದರ್ ಬೋರ್ಡ್, ವಾಟ್ ಈಸ್ ಮೈಕ್ರೋ ಪ್ರೊಸೆಸರ್, ವಾಟ್ ಈಸ್ ಬಸ್, ವಾಟ್ ಈಸ್ ಡೇಟಾ ಬಸ್, ಈ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಎಕ್ಸ್ಪ್ಯಾನ್ಷನ್ಸು ಅಂತಂದಾಗ ಎಕ್ಸ್ಪ್ಯಾಂಡ್ SMPS, ಎಕ್ಸ್ಪ್ಯಾಂಡ್ UPS, ಎಕ್ಸ್ಪ್ಯಾಂಡ್ PCI, ಈ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ. So you just go through the all the things. Okay. Thank you.